ಸರ್ ವಿಚಾರ ಏನಂದರೆ ಅಲ್ಲೊಂದು ದಲಿತ ಮಹಿಳೆ ವಿಚಾರವಾಗಿ ನಾವು ಮಹಿಳಾ ಸಂರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷರು ಶಶಿಕಲಾ ಅಂತ. ಆದರೆ ಮಾರುಕಟ್ಟೆ ಉತ್ಪನ್ನ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಇಲ್ಲ ಅನ್ನೋದಕ್ಕೆ ನಾವು ಮಾತಿಗೂ ಬರವಣಿಗೆಗೂ ವ್ಯತ್ಯಾಸ ಇದೆ. ಏನು ಇದು ವಿಡಿಯೋ ಇದೆ ಅನ್ನೋ ಒಂದು ವಿಚಾರದಲ್ಲಾಗ್ಬೋದು, ಅಥವಾ 123 ನಂಬರ್ದು ನಮ್ಮದು ಒಂದು ಇದು ಮಾಡಿಕೊಡಿ ನಮ್ಮ ಹೆಸ್ರಿಗೆ ಅಂತ ಅನ್ನೋದು, ಅದು ಮುಚ್ಚಿಡೋದಕ್ಕಿಂತ ಹೊರಗಡೆ ಬಿಟ್ಟು ಆಕೆ ಮೇಲೆ ಫೈಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಮನಸ್ಸಲ್ಲಿ ಬೇರೆ ಇಟ್ಕೊಂಡು ಅಲ್ಲಿ ಕಾನೂನಾತ್ಮಕವಾಗಿ ಕಾನೂನು ವಿರೋಧಿಯಾಗಿ ಕೆಲಸ ಮಾಡೋ ಆಗಿದ್ದರೆ ನಾವು ಅದನ್ನು ಪ್ರಶ್ನೆ ಮಾಡ್ಬೋದು. ಅದು ಬಿಟ್ಟು ಒಂದು ಹೆಣ್ಮಗಳು ಅಲ್ಲಿ ಎಲ್ಲ ಒಂದು ಜೆಂಟ್ಸ್ ಓಡಾಡೋ ಅಂಥ ಜಾಗದಲ್ಲಿ ಹೆಣ್ಮಗಳು ಕೆಲಸ ಮಾಡ್ತಾರೆ, ಅದೊಂದು ಹೆಮ್ಮೆ ನಮಗೆ. ಆ ಹೆಣ್ಮಗಳಿಗೆ ಪ್ರತಿದಿನ ಸುಮಾರು 6-7 ತಿಂಗಳಿಂದ ಕಿರುಕುಳ ನೀಡ್ತಾ ಇರೋದು, ಅಲ್ಲಿ ಹೋಗಿ ಹೋರಾಟ ಮಾಡೋದಾಗ್ಬೋದು, ಮತ್ತು ಡೌನ್ ಅಂತ ಇದು ಮಾಡೋದಾಗಲಿ, ಅದನ್ನೆಲ್ಲ ಕಾನೂನು ಇದೆಯಲ್ಲ, ಕಾನೂನು ವಿಚಾರವಾಗಿ ಅವ್ರು ಹೋಗ್ಬೋದಾಗಿತ್ತಲ್ಲ. ಆ ಹೆಣ್ಮಗ್ಳ ಹತ್ರ ಹೋಗಿ ಫೈಟ್ ಮಾಡೋಂಥದ್ದು ಏನಿದೆ? ಅದರಲ್ಲೂ ಸಹ ಈಗ ಏನು ಅವರು ಪಟ್ಟಿ ಕೊಡಲ್ಲ ಸರಿಯಾಗಿ, ನಮಗೇನಾದರೂ ಒಂದು ಲೈಸೆನ್ಸ್ ಮಾಡಿಕೊಡೋ ವಿಚಾರವಾಗಿ, ಅದು ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ವಿಚಾರವಾಗಿ ಇದು ನಮಗೆ ಸಾಕ್ಷಿ ಇದೆ. ಫಸ್ಟು ಏನೆಲ್ಲನೂ ಅಲ್ಲಿ ಸೆಸ್ ಕಟ್ಟಬೇಕಾಗ್ತದ್ರೆ 3 ಕೋಟಿ ಅಷ್ಟು ಸೆಸ್ಸು ಈಗ ಹೆಚ್ಚು ಆ ಒಂದು ಮಟ್ಟದಲ್ಲಿರೋದು. ಇವಾಗ 5 ಕೋಟಿ ಅಷ್ಟು ನಾವು 5 ಇದರಷ್ಟು ನಾವು ಪಟ್ಟು ಹೆಚ್ಚಾಗಿದೆ. ಆ ಒಂದು ಇದರಲ್ಲಿ ಆ ಹೆಣ್ಮಗಳು ಕೂತ್ಕೊಂಡಿದ್ದಾದಮೇಲೆ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಇಲ್ಲ ಅನ್ನೋದು ನಮಗೆ ಅರಿವಾಗ್ತೈತೆ. ಜೊತೆಗೆ ಈ ಶನಿವಾರ ಏನಿದೆಯೋ ಈ ದಲ್ಲಾಳಿಗಳ ವಿಚಾರ ಬಂದಾಗ, ಶನಿವಾರ ಇದು ಬಂದುಬಿಟ್ಟು ಶನಿವಾರ ಸಂದರ್ಭ ತಗೊಂಡಾಗ, ಶನಿವಾರ ಯಾರು ಊಟ ತಿನ್ನೋದಿಲ್ವಾ? ಎಲ್ಲರಿಗೂ ಊಟ ಬೇಕೇ ಬೇಕು. ರೈತ ಈಗ ಬೆಳೆ ಬೆಳೆದಾಗ ಅವನು ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆನ ಬೆಳಿತಾನೆ. ಅವ್ರು ಏನು ಮಾಡ್ತಾರೆ, ಮಾರ್ಕೆಟ್ ತೊಗೊಂಬಂದು ಹಾಕೊಂಬಂದು ಸಾಲ ಮಾಡಿ ಅದನ್ನು ಅವ್ರು ತೀರಿಸ್ಕೊಳ್ಳೋ ಅಂಥ ಒಂದು ನಿಟ್ಟಿನಲ್ಲಿರ್ತಾರೆ. ಇವ್ರು ಇಷ್ಟ ಬಂದಂಗೆ ಅಲ್ಲಿರ್ತಕ್ಕಂಥ ಒಂದು ಕಮಿಟಿ ಏನಿದೆಯೋ ಅವ್ರಿಗೆ ಇಷ್ಟ ಬಂದಂಗೆ ಶನಿವಾರ ನಾವು ಇವತ್ತು ರಜಾ ಅಂತಂದಾಗ ಲಾಸ್ ಆಗೋದು ಯಾರಿಗೆ? ರೈತನಿಗೆ ಲಾಸ್ ಆದಾಗ ತರಕಾರಿ ಯಾವಾಗ ಮಾರ್ಕೆಟಿಗೆ ಬರೋದಿಲ್ವೋ, ಪೇಷಂಟ್ಸ್ಗೆ, ಹಾಸ್ಪಿಟಲ್ಸ್ಗೆ, ಹೋಟೆಲ್ಗೆ ಎಲ್ಲರಿಗೂ ತೊಂದರೆ ಆಗುತ್ತಲ್ವ. ಆ ತೊಂದರೆನ ನೋಡ್ಕೋಬೇಕಲ್ವ ಅವರು. ಅದಕ್ಕೆ ಆ ಒಂದು ವಿಚಾರದಾಗಿ ತುಂಬಾ ನಮಗೆ ನೋವಾಗ್ತಿದೆ. ಯಾಕೆಂತಂದರೆ ಸರ್ಕಾರ ಯಾವ ಇದರಲ್ಲೂ ಯಾವ ಒಂದು ಸ್ಟೇಟಲ್ಲೂ ತರಕಾರಿ ಮಾರ್ಕೆಟ್ಗೆ ರಜಾ ಘೋಷಣೆಯೇ ಇಲ್ಲ. ಆದರೆ ನಮ್ಮ ಕೋಲಾರಲ್ಲೇ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ? ಇವ್ರಿಗೊಂದು ಜವಾಬ್ದಾರಿ ಇರಬೇಕಲ್ವ. ಅದು ನಾವು ತಿಂತಕ್ಕಂಥ ಶನಿವಾರ ಇವತ್ತು ಊಟ ತಿನ್ನಬೇಡಿ ಅಂತಂದರೆ ಯಾರು ತಿಂದಿರೇ ಇರ್ತಾರೆ? ಸುಮ್ಮನೆ ಪೇಷಂಟ್ಸ್ ಇರ್ತಾರೆ, ಅವ್ರದ್ದು ಅರ್ಥ ಮಾಡ್ಕೋಬೇಕಲ್ವ. ಆ ಒಂದು ವಿಚಾರವಾಗಿ ಪ್ಲಸ್ ಆ ಮಹಿಳೆ ಒಂದು ವಿಚಾರವಾಗಿ, ಆ ಮಹಿಳೆ ಬೆನ್ನೆಲುಬಾಗಿ ನಾವೆಲ್ಲ ಮಹಿಳೆಯರು ಇರ್ತೀವಿ. ಯಾವುದೇ ಕಾರಣಕ್ಕೂ ಆ ಮಹಿಳೆಗೆ ಏನಾದರೂ ತೊಂದರೆ ಆದ ಪಕ್ಷದಲ್ಲಿ ಆ ಒಂದು ಏನು ಅವ್ರ ಮೇಲೆ ಒಂದು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಅವರೇ ಒಂದು ಜವಾಬ್ದಾರಿ ಅಂತ ನಾವು ತಿಳ್ಕೊಂಡು ಅವ್ರ ಪರವಾಗಿ ನಾವು ವಿರೋಧವನ್ನು ಮಾಡ್ತಾಯಿದ್ದೀವಿ. ಈ 2 ಮಾತನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟು ಆ ದುಡ್ಡು ಕೇಳಿದಾಗ ಅದೇನಿದ್ರು ಡಾಕ್ಯುಮೆಂಟ್ಸ್ ಕೊಡ್ಬೋದಲ್ವ ಸರ್? ಅವ್ರ ಪರವಾಗಿ ನಾವು ವಿರುದ್ಧವಾಗಿ ಮಾತಾಡೋಣ. ಯಾಕೆಂದರೆ ಕಾನೂನಿಗೆ ಮಿಂಚಿರೋದು ಯಾವುದೂ ಇಲ್ಲ ಸರ್. ಈಗ ಅವ್ರೇನು ಹೇಳ್ತಾರೆ, ಒಂದು ಹೆಣ್ಮಗು ಅಲ್ಲಿ ಕೆಲಸ ಮಾಡ್ತಾರೆ, ಸಂವಿಧಾನ ನಮಗೆ ಸಮಾನತೆ ಅನ್ನೋದು ಕೊಟ್ಟಿದೆ. ಆ ಸಂವಿಧಾನ ಅಡಿಯಲ್ಲಿ ನಾವು ಹೋಗ್ತಾಯಿದ್ದೀವಿ. ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಅದು ರಾಂಗೆ. ಅವ್ರು ಆ ಥರ ಕೇಳಿದಾಗ ನಾವು ಒಂದು ಲೀಡರು, ನಮಗೂ ವಿಚಾರ ಗೊತ್ತಾದಾಗ ನಾವು ಫೈಟ್ ಮಾಡ್ತೀವಿ ಆರಾಮಾಗಿ ಸರ್. ಅದು ಯಾವಾಗೋ ಮಾಡಿರೋದು ಸರ್, ಯಾವಾಗೋ ಮಾಡಿರೋದನ್ನ ಮತ್ತೆ ಅದನ್ನು ಇದು ಮಾಡ್ತಾಯಿದ್ದಾರೆ ಸರ್.